ನಮಸ್ಕಾರ ಕರ್ನಾಟಕ. ಒಂದು ಹೊಸ ವಿಡಿಯೋದೊಂದಿಗೆ ನಾನು ಇವತ್ತು ನಿಮ್ಮೊಂದಿಗೆ ಏನಪ್ಪ ಅಂತಂದ್ರೆ ಮನೆಗೆ ಬಂದಿದ್ದೀರಿ. ಮನ್ಯಾಗ ನಾ ಮಾಡೋ ಬಿಸಿಬೇಳೆ ಭಾತ ಅಂದ್ರೆ ಭಾಳ ಇಷ್ಟ ನಮ್ಮ ಮನೆಯವ್ರಿಗೆ. ಅದಕ್ಕೆ ಇವತ್ತು ನೀನು ಅಡುಗೆ ಮಾಡಿ ಏನಾರು ಮಾಡಿ ಬಿಸಿಬೇಳೆ ಭಾತ ಮಾಡಿಕೊಡು ಅಂತಂದ್ರೆ ಇವತ್ತು ಅದಕ್ಕೆ ಹೋಗಿ ಎಲ್ಲ ತರಕಾರಿ ಎಲ್ಲ ತೊಗೊಂಬಂದಿನಿ. ಬಿಸಿಬೇಳೆ ಭಾತ ಮಾಡ್ತೀನಿ. ಹೆಂಗಾಗುತ್ತಾ ನೋಡಮ್ಮ. ಪ್ರತಿ ಸಲ ಮಾಡಿದ್ರು ಮಸ್ತ್ ಆಗೈತಿ. ಈ ಸಲನೂ ಮಸ್ತ್ ಆಗತ್ತೆ ಅಂತ ನಂಗೆ ಗೊತ್ತು. ಆದರೂ ಹೆಂಗೆ ಮಾಡ್ತೀನಿ ಏನಂತಂದೆಲ್ಲ ತೋರಿಸ್ತೀನಿ. ಬರ್ರಿ ಹೋಗಮ್ಮ. ಈಗ ಬಿಸಿಬೇಳೆ ಭಾತ್ ಮಾಡಕ್ಕೆ ಒಂದು ಚೂರು ಕೊತ್ತಂಬರಿ ತೊಗೊಂಡಿನಿ, ಮತ್ತು ಒಂದಿಷ್ಟು ಬೀನ್ಸ್ ತೊಗೊಂಡಿನಿ, 2 ಕ್ಯಾರೆಟ್ ತೊಗೊಂಡಿನಿ, ಒಂದು ಬೀಟ್ರೂಟ್ ತೊಗೊಂಡಿನಿ, ಮತ್ತು 2 ಆನಿಯನ್ ತೊಗೊಂಡಿನಿ. ಇವನ್ನೆಲ್ಲ ನೀಟಾಗಿ ಸಣ್ಣಗೆ ಹೆಚ್ಚಿ ರೆಡಿ ಮಾಡ್ಕೊಳಮ್ರಿ. ಬರ್ರಿ. ಮಸಾಲೆ ಐಟಮ್ಸ್ ಒಂದು 2-3 ಪಲಾವ್ ಎಲೆ ತೊಗೊಂಡಿನಿ, ಚಕ್ಕಿ ತೊಗೊಂಡಿನಿ, ಮತ್ತೆ ಇದು ಲವಂಗ ತೊಗೊಂಡಿನಿ, ಮತ್ತೆ ಕಾಳುಮೆಣಸು ತೊಗೊಂಡಿನಿ, ಮತ್ತೆ ಮರಾಠಿ ಮೊಗ್ಗು ಅಂತಾರೆ ಅನಾನಸ್ ಇದ್ರದ್ದು ಇದು ಹೂವು ಅದು ತೊಗೊಂಡಿನಿ, ಮತ್ತು ಇದಕ್ಕೇನಂತಾರೆ ಚಕ್ರಮಗ್ಗಿ ಇದನ್ನ ತೊಗೊಂಡಿನಿ, ಮತ್ತು ಒಂದು ಬಿಸಿಬೇಳೆ ಭಾತ್ ಪೌಡರ್ ತೊಗೊಂಡಿನಿ, ಮತ್ತು ಒಂದು 3 ಒಣಮೆಣಸಿನ್ಕಾಯಿ ತೊಗೊಂಡಿನಿ. ಅದಕ್ಕೆ ಒಗ್ಗರಣೆ ಕೊಡೋಕೆಲ್ಲ ಅವು ಬೇಕಾಗುತ್ತೆ. ಅದಕ್ಕೆ ಇಷ್ಟು ತೊಗೊಂಡಿನಿ. ಇವು ನಾ ತೊಗೊಂಡಿರೋಂಥ ತರಕಾರಿ ಐಟಮ್ಸ್, ಇವು ಮಸಾಲೆ ಐಟಮ್ಸ್, ಮತ್ತು ಅಕ್ಕಿ, ಅದ್ರೊಳಗೆ ಇದು ಹೆಸರು ಕಾಳು ತೊಗೊಂಡಿನಿ. ಹೆಸರು ಬೇಳೆ ಇದ್ದಿದ್ದಿಲ್ಲ, ಅದಕ್ಕೆ ಹೆಸರು ಕಾಳು ತೊಗೊಂಡಿನಿ. ಇಷ್ಟು ತೊಗೊಂಡಿನಿ. ಈಗ ನೆಕ್ಸ್ಟ್ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನ ಮಾಡ್ತೀನಿ. ಈಗ ಏನೋ ರೈಸ್ ಮಾಡ್ತೀನಿ. ರೈಸ್ ಒಳಗೆ ತರಕಾರಿ ಎಲ್ಲ ಹಾಕಿ ಒಂದು 3 ಸೀಟಿ ಹೊಡಿಸ್ತೀನಿ ಅಂತ. ಈಗ ನೋಡಂಬರಿ. ಈಗ ಅಕ್ಕಿ ಹಾಕಿನಿ, ಜೊತೆಗೆ ಬೀಟ್ರೂಟ್ ಹಾಕೊಂತೀನಿ. ಈಗ ಬೀಟ್ರೂಟ್ ಮತ್ತು ಕ್ಯಾರೆಟ್ ಹಾಕಿನಿ. ಈಗ ಹಾಕೊಂತೀನಿ. ಫಸ್ಟ್ ಉಪ್ಪು, ನೀವು ಉಪ್ಪು ಹೆಂಗೆ ಅನ್ನಕ್ಕೆ ಹಾಕ್ತೀರಿ ಅದಕ್ಕೆ ತಕ್ಕಂಗೆ ಹಾಕ್ರಿ. ಮತ್ತೇನು ಬೇರೆ ಲೆಕ್ಕಿಲ್ಲ ಅದಕ್ಕೆ. ಈಗ ಇಲ್ಲೊಂದು ಪಾತ್ರೆ ತೊಗೊಂಡಿನಿ. ಇದಕ್ಕೆ ಇಲ್ಲಿ ಐತೆ ನೋಡ್ರಿ, ಗಾಣದ ಪರಿಶುದ್ಧ ಎಣ್ಣೆ ತೈಲ, ಇಲ್ಲೇ ಲೋಕಲ್ ಇದೆ. ಇದು ಒಂದು ಸ್ವಲ್ಪ ಆಯಿಲ್ ಹಾಕ್ನ. ಆಯಿಲ್ ಹಾಕಿ ಸಾಕ್ತವ್ರಷ್ಟು. ಈಗ ಜೀರಿಗೆ, ಸಾಸಿವೆ, ಒಂದು ಸ್ವಲ್ಪ ಅರಿಶಿನ, ಮತ್ತು ಹೆಚ್ಕೊಂಡಿರೋ ಆನಿಯನ್, ಮತ್ತು ಮಸಾಲೆ ಐಟಮ್ಸ್ ಅವೇನೇನು ಮೆಣಸು ಪಲಾವ್ ಎಲೆ ಇದ್ವಲ್ರಿ ಎಲ್ಲ ಹಾಕಿನಿ. ಈಗ ಇದಕ್ಕೊಂದು ಸ್ವಲ್ಪ ಚೂರು ಅರಿಶಿನ ಹಾಕಮ್ಮ. ಆ್ಯಂಟಿಬಯೋಟಿಕ್ ಅರಿಶಿನ ಹಾಕಿ ಈಗ ಅದನ್ನೆಲ್ಲ ಫ್ರೈ ಮಾಡಮಂತ. ಸ್ವಲ್ಪ ಉಪ್ಪು ಆ್ಯಡ್ ಮಾಡಮ್. ಈಗ ಅಲ್ಲಿ ಅನ್ನಕ್ಕೆ ಹಾಕಿನಿ. ಇಲ್ಲೇನು ಭಾಳ ಹಾಕತ್ತಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಹಾಕಿ ನೋಡ್ರಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋರಿ. ನಿಮ್ಗೆ ಆಗಲೇ ಗದ್ದದಾಗ ಸ್ವಲ್ಪ ಎಳದ ಮಾಡ್ತೀನಿ ನಾನು. ಇದಕ್ಕೆ ಟೊಮಾಟೆನೂ ಹಾಕೋಬೇಕು. ಟೊಮಾಟೊನೂ ಹಾಕಿನಿ. ಈಗ ಕಟ್ ಮಾಡ್ಕೊಂಡು ಹಾಕಿನಿ. ಸ್ವಲ್ಪ ಎಲ್ಲ ಇದನ್ನು ಬೇಯಿಸಿ ಫ್ರೈ ಆಗಲಿ. ಇದು ಒಂದು ಸ್ವಲ್ಪ ಗ್ರಾಮ್. ಇದಕ್ಕೊಂದು ಸ್ವಲ್ಪ ಖಾರ ಆ್ಯಡ್ ಮಾಡಕೊಂತೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕೋರಿ. ಮಸ್ತ್ ಕೊತ್ತ ಕುದಿಯಾಕ ಜಾತ್ರೆ ಇದೆ. ನೋಡ್ಬೋದು ನೀವು. ರೈಸ್ ಎಲ್ಲ ಕರೆಕ್ಟಾಗಿ ಆಗೈತಿ. ವೆಜಿಟೇಬಲ್ಸ್ ಎಲ್ಲ ಕುದಿರ್ತಾವೆ. ಹಾಂ, ಮಸ್ತ್ ಆಗೈತೆ ರೈಸ್. ಈಗ ಈ ಕಡೆ ಒಗ್ಗರಣೆ ಕೊಡಕ್ಕಂತೇಳಿ ಏನು ಮಾಡಿರ್ತೀನಲ್ರಿ, ಈ ಹುಳಿ ಏನು ಮಾಡ್ತೀನಿ ಗೊತ್ತಾನೆ, ಏನು ತೊಗೊಂಡು ಈಗ ಇದ್ರೊಳಗೆ ಹಾಕ್ಬಿಡ್ತೀನಿ ನಾನು. ಆಯ್ತು, ಎಷ್ಟು ಹಾಕಿ ಏನು ಮಾಡಿದ್ರೆ ಇನ್ನೆಲ್ಲ ಕಲ್ಸೋದು, ನೀಟಾಗಿ ಕಲ್ಸೋದ್ರಿ ಅಷ್ಟು. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ರೀ ನಾನು. ಒಂದು ಸ್ವಲ್ಪ, ಯಾಕೆ ಈಗ ಮಾಡ್ಬೇಕಾದ್ರೆ ಅನ್ನ ಫುಲ್ ಮೆತ್ತಗೆ ಮಾಡಿರಲ್ಲ, ಒಂದು ಲೆಕ್ಕಕ್ಕೆ ಮಾಡಿರ್ತೀನಿ, ನಾನು ಪೂರ್ತಿ ಕುದಿಸಿರಲ್ಲ. ಹಂಗಾಗಿ ಇದಕ್ಕೊಂದು ಸ್ವಲ್ಪ ನೀರು ಹಾಕೋದು. ಈಗ ನೀರು ಹಾಕಿ ಏನು ಮಾಡ್ಬೇಕಂದ್ರೆ, ಇದು ನಾ ಮಾಡೋ ರೀತಿ. ನೀವು ಬೇರೆದಾದ್ರು ಹೆಂಗಾರು ನೋಡಿ ಹೆಂಗೆ ಮಾಡಿರಿ. ನಾ ಮಾಡೋದು ಹೆಂಗೆ ಅಂತ ತೋರಿಸ್ನೆ. ಈಗ ಏನು ಮಾಡಿ, ಈಗ ಗ್ಯಾಸ್ ಹಚ್ಚಿನ್ರಿ. ಈಗ ಇಲ್ಲಿ ಕುದೀತಿರ್ತೈತಿ. ಈಗ ಇದಕ್ಕೆ ನಾ ಇನ್ನೂ ಬಿಸಿಬೇಳೆ ಭಾತ್ ಪೌಡ್ರ್ ಹಾಕಿಲ್ಲ. ಉಪ್ಪು ಪೂರ್ತಿ ಕರೆಕ್ಟ್ ಆಗೈತೆ ಇಲ್ಲೋ ಗೊತ್ತಿಲ್ಲ, ಖಾರ ಕರೆಕ್ಟ್ ಆಗೈತೆ ಇಲ್ಲೋ ಗೊತ್ತಿಲ್ಲ. ಈಗ ಅದನ್ನೆಲ್ಲ ಪೂರ್ತಿ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಈಗ ಬಿಸಿಬೇಳೆ ಭಾತ್ ಪೌಡ್ರ್ ಹಾಕಂಬ್ರಿ.
ನಾ ತೊಗೊಂಡಿದ್ದು MTR ಅವ್ರದ್ದು ಬಿಸಿಬೇಳೆಬಾತ್ ಮಸಾಲ ಅಂಥೇಳಿ. ಇದನ್ನ ಈಗ ಅದಕ್ಕೆ ಹಾಕ್ತೀನಿ, ಹಾಕೊಂಬರಿ. ಈಗ ಇದಕ್ಕೆ ಬಿಸಿಬೇಳೆಬಾತ್ ಮಸಾಲ ಪೌಡ್ರ್ ಹಾಕೀನಿ. ಹಾಂ, ಹಾಕಿದ್ದು ನೀಟಾಗಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಬರಿ. ಈಗ ಎಲ್ಲ ಕುದಿಯಾಕೆ ಕುಂತೈತಿ. ಈಗ ಅದೇ ನೀಟಾಗಿ ಎಲ್ಲ ಚೆಂದಾಗಿ ಕಲಿಸ್ಕೊಂಬರಿ. ಒಂದು ಸ್ವಲ್ಪ ಕುದಿಯಾಕೆ ಬಿಡಂಬ್ರಿ ಅದನ್ನ. ಈಗ ಒಂದು ಸ್ವಲ್ಪ ಹೊತ್ತು ಕುದಿಲದೆ. ಈಗ ಫಸ್ಟ್ ಕ್ಲಾಸ್ ಬಿಸಿಬೇಳೆಬಾತ್ ರೆಡಿ ಆಗೈತಿ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಮೇಲೆ ಫುಲ್ ಎಲ್ಲ ಮಸ್ತ್ ಪರ್ಫೆಕ್ಟಾಗಿ ಕಂಪ್ಲೀಟ್ ಆಗುತ್ತೆ ನೋಡ್ರಿ. ಕೊತ್ತಂಬರಿ ಹಾಕೊಂತೀನಿ. ಕೊತ್ತಂಬರಿ ಹಾಕಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ರೆ ಆ ಕೊತ್ತಂಬರಿ ಫ್ಲೇವರ್ ಎಲ್ಲ ಮಸ್ತ್ ಗಮ್ ಅಂತೈತಿ. ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಬಿಡಂಬ್ರಿ ಇದನ್ನ. ಬಿಸಿಬೇಳೆಬಾತ್ ಇದ್ರ ಜೊತೆ ಇದು ಖಾರ ಐತಿ, ಪುಗ್ಗಿ ಅಂತೀವಿ ನಾವು. ಇದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನೀವು ಮಾಡ್ಕೊರಿ, ತಿನ್ಕೊಳ್ಳಿ, ಎಂಜಾಯ್ ಮಾಡ್ರಿ. ನೀವು ಯಾವಾಗ ಬಿಸಿಬೇಳೆಬಾತ್ ಮಾಡಿದ್ರೆ ಕಮೆಂಟ್ ಮಾಡ್ರಿ. ಈ ವಿಡಿಯೋ ಏನಾರ ಫುಲ್ ಆಗಿ ನೀವು ಪೂರ್ತಿವರೆಗೂ ನೋಡಿದ್ರಿ ಅಂದ್ರೆ ಒಂದು ಬಿಸಿಬೇಳೆಬಾತ್ ಅನ್ನ ಒಂದು ಕಮೆಂಟ್ನ ನೀವು ಹಾಕ್ರಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಯಾರಿಗೆ ಶೇರ್ ಮಾಡ್ಬೇಕಂತ ಶೇರ್ ಮಾಡ್ರಿ. ಲಾಸ್ಟಿಗೆ ಬಿಸಿಬೇಳೆಬಾತ್ ಅಂತೇಳಿ ಕಮೆಂಟ್ ಹಾಕೋದನ್ನ ಮರಿಬೇಡ್ರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಬಾಯ್.